ಪುರಸಭೆಯವರು ವಿನಾಕಾರಣ ನಮ್ಮ ಅಂಗಡಿಯನ್ನ ತೆರವುಗೊಳಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಎಂದು ಧರಣಿ ಕುಳಿತ ನನ್ನು ಸಾಬ್ ಹುಸೇನ್ ಸಾಬ್ ಮಕಾಂದಾರ್. ಹೌದು, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಸಿಟಿ ಸರ್ವೆ ನಂಬರ್ 27/183 ಸಿ ಜಾಗವು ನಮ್ಮ ಸ್ವಂತ ವಹಿವಾಟು ಉಳ್ಳುವ ಜಾಗವಾಗಿದ್ದು, ನಮ್ಮ ಜಾಗದಲ್ಲಿ ಸುಮಾರು ವರ್ಷಗಳಿಂದ ಕೋಳಿ ಮಾಂಸದ ಅಂಗಡಿಯನ್ನ ತೆರೆದು ವ್ಯಾಪಾರ ವಹಿವಾಟು ಮಾಡುತ್ತಿದ್ದೇವೆ ಮತ್ತು ಪುರಸಭೆಯಿಂದ ಲೈಸೆನ್ಸ್ ಸಹ ಪಡೆದಿದ್ದೇವೆ. ಇದು ಎಲ್ಲ ಇದ್ರೂ ಸಹ ಪುರಸಭೆಯವರು ವಿನಾಕಾರಣ ನಮಗೆ ಅಂಗಡಿಯನ್ನ ತೆರವುಗೊಳಿಸಬೇಕು ಎಂದು ಕಾಟ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ನನ್ನು ಸಾಬ್ ಹುಸೇನ್ ಸಾಬ್ ಮಕಾಂದಾರ್ ಅವರ ಕುಟುಂಬ ಪುರಸಭೆಯ ಮುಂದೆ ಧರಣಿ ಕುಳಿತು ನಮ್ಮೊಂದಿಗೆ ಮಾತನಾಡಿದರು. ವಿಷಯ ತಿಳಿಯುತ್ತಿದ್ದಂತೆ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡ್ಪದ್ ಅವರು ಧರಣಿ ನಿರತ ವಾದವನ್ನ ಆಲಿಸಿ ಮಾತನಾಡಿದರು. ಅವರು, ನೀವು ನಡೆಸುತ್ತಿರುವ ಕೋಳಿ ಮಾಂಸದ ಅಂಗಡಿಯ ಜಾಗವು ಕೋರ್ಟ್ನಲ್ಲಿ ಇರುವುದರಿಂದ ನಾವು ನಿಮ್ಮ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಕೋರ್ಟ್ನಲ್ಲಿ ಇತ್ಯರ್ಥ ಆಗುವವರೆಗೂ ನೀವು ನಿಮ್ಮ ವ್ಯಾಪಾರ ವಹಿವಾಟನ್ನ ಮಾಡಬಹುದು ಎಂದು ತಿಳಿಸಿದ ನಂತರ ಧರಣಿಯನ್ನ ಕೈಬಿಟ್ಟರು. ಈ ಸಮಯದಲ್ಲಿ ಮಕಾಂದಾರ್ ಕುಟುಂಬಸ್ಥರು ಮತ್ತು ಪುರಸಭೆಯ ಇನ್ನಿತರ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. ವೀರಣ್ಣ ಹಡ್ಪದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ತೆರವುಗೊಳಿಸ್ರಿ ನೋಟಿಸ್ ಕೊಟ್ಟರು ಇವರು ತೆರವುಗೊಳಿಸ್ರಿ ಅಂತೇಳಿ. ಅದ್ರ ಸಲುವಾಗಿ ನಾವು ಕೋರ್ಟ್ಗೆ ಹೋದ್ವಿ. ಕೋರ್ಟ್ನಾಗ ಇಷ್ಟೇ ಸಿಗ್ತದೆ, ಹೊಳ್ಳಿ ಇಷ್ಟೇ ಇವ್ರಿಗೆ ಇದಾತ ವಿಕೆಟ್ ಆತ, ಇಷ್ಟೇ ವಿಕೆಟ್ ಮತ್ತೆ ಅಪ್ಪೀಲ್ ಹೋಗಿವಿ ನಾವು. ಅದೆಲ್ಲ ನಿಮಗೆ ಒತ್ತಡ ಮಾಡತ್ತಾರ, ಇವ್ರು ಒತ್ತಡ ಮಾಡ್ತಾರೆ. ಹೊಳ್ಳ ಬಳ್ಳ ಖಾಲಿ ಮಾಡು, ಬಂದ್ ಮಾಡು, ಅಲ್ಲಿ ಮ್ಯಾಲಿನ ನಮ್ಗೆ ಪ್ರೆಷರ್ ಐತಿ. ನಮ್ಗ ಅವ್ರು ಹೇಳಂತಾರ ಅವ್ ಮುದ್ಗಲ್ ಮಂಜು ಹಿಂದ ಅವ್ ಮುದ್ಗಲ್ ಮಂಜು ಹೊಳ್ಳ ಬಳ್ಳ ಬರ್ತಾರ್ರಿ ಅವ್ರು. ಈಗ ಪುರಸಭೆ ಕಾಂಪ್ಲೆಕ್ಸ್ ಒಳಗ ಲೈಸೆನ್ಸ್ ಇಲ್ಲ, ಲೈಸೆನ್ಸ್ ಇರೋದು 2 ಅಂಗಡಿ ಅದಾವು. ನಮ್ಮ ಅಂಗಡಿ ಲೈಸೆನ್ಸ್ ತಗೊಂಡ್ವಿ ನಾವು. ಜಗದ ಎಲ್ಲಾ ಟ್ಯಾಕ್ಸ್ ತುಂಬೋದು ನೋಡ್ಕೊಂಡು ನಮ್ಗೆ ಲೈಸೆನ್ಸ್ ಕೊಟ್ಟಾರ ಇವ್ರ. 2 ತಿಂಗಳು ಬಂದ್ ಮಾಡ್ರಿ ಅಂಗಡಿ ನಮ್ದು. 2 ತಿಂಗಳು ಬಂದ್ ಮಾಡಿ ಆನಂತರ ಲೈಸೆನ್ಸ್ ತಗೊಂಡಿ ನಾವು. ಹೊಳ್ಳಿ ಮುನ್ಸಿಪಾಲಿಟಿ ಪುರಸಭೆ ಒಳಗ ಕಾಂಪ್ಲೆಕ್ಸ್ ಒಳಗ ಯಾರು ಚಿಕನ್ ಅಂಗಡಿ ಅದಾವ ಅವ್ರ ಲೈಸೆನ್ಸ್ ಇಲ್ಲ. ಅಲ್ಲಿ ಶೆಡ್ ಎಲ್ಲಿ ಬೇಕಾದಲ್ಲಿ ಅನೇಕರ ಶೆಡ್ ಹಾಕ್ಯಾರ, ಅದನ್ನ ಅವ್ರ ಕಣ್ಣಿಗೆ ಕಾಣಂಗಿಲ್ಲ. ಹೊಳ್ಳ ಮಾಲ್ಕಿ ಜಾಗ ನಮ್ದು, ನಾವು ವಾರಿಸ್ದಾರ ಇದೀವಿ. ಇಷ್ಟ ಒಂದು ನಮ್ಮ ಅಜ್ಜನ ಅಪ್ಪನ ಅಪ್ಪ ಎಲ್ಲಾರು ಮುಗಿದ್ರು ಅಲ್ಲೇ. ಅದಕ್ಕೆ ನೀವು ಸೂಕ್ತ ಪೊಲೀಸ್ ಭದ್ರತೆ ಪಡೆದುಕೊಂಡು ಮುಂದಿನ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕಂತ ಕೊಟ್ಟಾಗ ನಾವು ಈ ಒಂದು ಲೀಗಲ್ ನೋಟಿಸ್ ಪ್ರಕಾರ, ಯಾಕಂದ್ರೆ ನಮ್ಮ ಲೀಗಲ್ ಅಡ್ವೈಸರ್, ಮುನ್ಸಿಪಲ್ ಲೀಗಲ್ ಅಡ್ವೈಸರ್ ಪ್ರಕಾರ ನಾವು ಅವರಿಗೆ 2 ರಿಂದ 3 ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ಅವ್ರಿಗೂ ನೋಟಿಸ್ ಕೊಟ್ಟಿದ್ದೇವೆ. ಇದು ಕೂಡ ನಾನು ಅವರಿಗೆ ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿಯಾಗಿ ಅದು ಮಾಲ್ಕಿ ಆಸ್ತಿಯನ್ನ ಅವ್ರವ್ರೊಳಗೆ ಬಗೆಹರಿಸ್ಕೋಬೇಕು. ಕೋರ್ಟ್ ಆದೇಶ ಹೆಂಗಿದೆ ಅದರಂಗೆ ನಾವು ಪಾಲನೆ ಮಾಡುತ್ತೇವೆ, ಖಂಡಿತ ಮಾಡ್ತೀವಿ. ಅದೇ ರೀತಿಯಾಗಿ ಇದು ಸರ್ಕಾರ ಆಸ್ತಿ ಇದ್ರೆ ನಾವು ಹೋಗಿ ಡೆಮೊಲಿಷನ್ ಮಾಡಕ್ಕೆ ಪುರಸಭೆಗೆ ಅಧಿಕಾರ ಇದೆ. ಯಾವುದೇ ರೀತಿ ಸರ್ಕಾರ ಆಸ್ತಿ ಆಗದೇ ಇರುವುದರಿಂದ ಮಾಲಿಕೆ ಆಸ್ತಿಯನ್ನ ಕೋರ್ಟ್ ಆದೇಶದ ಮೇರೆಗೆ ಅದು ಏನಾಗ್ತದೆ, ಅವ್ರಂತಾದ್ರೆ ಅವ್ರಿಗಿರ್ಲಿ, ಇವ್ರಂತಾದ್ರೆ ಇವರಿಗೆ, ಅದು ಏನು ಕೋರ್ಟ್ ಅಲ್ಲಿ ಇದೆ ಆ ಕೋರ್ಟ್ ಬಗೆಹರಿವರೆಗೂ ಕೂಡ ನಾವು ಆ ಯಾವುದೇ ಅಂಗಡಿಗಳನ್ನ ತೆರವುಗೊಳಿಸುವಂತ ಕೆಲಸವನ್ನ ನಾವು ಮಾಡಂಗಿಲ್ಲ.